ಕನ್ನಡಿಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. 2 ಮ್ಯಾಚ್ ಮುಗಿದ್ಮೇಲೆ 3ನೇ ಮ್ಯಾಚ್ ಗೋವಾಟಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಏಪ್ರಿಲ್ 10ನೇ ತಾರೀಕು ಹಾಗೂ 12ನೇ ತಾರೀಕು 2 ಮ್ಯಾಚು ಅಟೆಂಡ್ ಮಾಡಬೇಕು. ಹೆಂಗೆ ಅಟೆಂಡ್ ಮಾಡ್ತೀನಿ, ಹೆಂಗೆ ಹೋಗ್ತೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿಂದ ನಮ್ಮ ಮನೆಯಿಂದ ಗೋವಾಟಿಗೆ ಹೆಂಗೆ ಹೋಗ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ. ನಮಗೆ ಸೆಂಡ್ ಆಫ್ ಕೊಡೋಕ್ಕೆ ನಮ್ಮ ರಾಮವ್ರು ಬಂದಿದ್ದಾರೆ. ಎಲ್ಲಿದ್ರು ಇರ್ತಾರೆ, ಸ್ಟಾರ್ಟಿಂಗ್ ಕಾಣಿಸ್ತಾರೆ, ಲಾಸ್ಟ್ ಕಾಣಿಸೋದಿಲ್ಲ. 2 ಮ್ಯಾಚ್ಗೂ ಅಷ್ಟೇ. ಸ್ಟೇಡಿಯಂ ಗಂಟ ಬಂದರು, ಸ್ಟೇಡಿಯಂದ ಮನೆಗೆ ಹೋದ್ರು. ಆಶೀರ್ವಾದ ಅಲ್ಲ, ಇವ್ನು ಬಂದಿಲ್ಲ, ಅದಕ್ಕೆ ಮ್ಯಾಚ್ ಗೆದ್ದಿದ್ದ. ಅಕಸ್ಮಾತ್ ಇವ್ನು ಹೊರಗಡೆ ಬಂದಿದ್ದು ಸೋತೋಗ್ಬಿಡೋದು. ನಾನು ಅಮ್ಮ ಸೆಂಡ್ ಆಫ್ ಮಾಡ್ತಾರೆ. ಆಯ್ ಮಾಡಮ್ಮ, ಇದು ಯೂಟ್ಯೂಬ್ಗೆ ನಾನು ಅಮ್ಮಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಈ ಸರಿ IPL ಮುಗಿಸೋಡೆ ಯೂಟ್ಯೂಬಲ್ಲಿ 1 ಲಕ್ಷ ನಾನು ಸಂಪಾದನೆ ಮಾಡಿ ನೀನು ಕೊಡ್ತೀನಮ್ಮ. ಬರೀ ಇಂಥದೆಯ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನೀವೇ ನನ್ಗೆ ಕೊಡ್ಬೇಕು. ನಿಮ್ಮ ಅಪ್ಪ ಕೊಡ್ತಾನೆ, ಯಾಕಂದ್ರೆ ಸಾಲ ಮಾಡಿರ್ತೇನೆ. ಅಲ್ಲ, ಅಷ್ಟು ದೂರ ಹೋಗಕ್ಕೆ ನಮಗೆ ಟೆನ್ಷನ್ ಆಗಿದೆ. ಐತೆ ನೋಡಿ ರಾತ್ರಿ ಯಾವ ಹೇಳಿದ್ದು? ಹೋಗ್ಬೇಕು ಪ್ರಾಂಕು, ಇಂಥವೆಲ್ಲ ನೋಡಕ್ ಹೋಗ್ಬೇಕು ನೀನು, ಜನ ಕಾಯ್ತಿರ್ತಾರಂತ ಯಾರು ಹೇಳಿದ್ದು? ರಾತ್ರಿ ಇವನೇಮ್ಮ ನನ್ಗೆ ಹೇಳಿದ್ದು, ಹುಮ್ಮಸ್ ಕೊಟ್ಟಿದ್ದು. ಸರಿ ಗೈಸ್, ಎಲ್ಲ ಪ್ರ್ಯಾಂಕ್ ಹೋಗ್ತಾರೆ, ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಮ್ಗೆ ಬೇಜಾರಾಗುತ್ತೆ ಪ್ರ್ಯಾಂಕ್ ಬಿಟ್ಟು ಹೋಗಕ್ಕೆ. ನಮ್ಮ ಮನೆಯಲ್ಲಿ ನಾನು ಟ್ರೈನಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಡ್ರಾಪಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿ ಬಂದಿದ್ದೀನಿ. ಇವಾಗ ಇಲ್ಲಿಂದ ಬಸ್ಸಲ್ಲಿ ಹೋಗೋದು, ಅಲ್ಲಿಂದ ಟೋಲ್ ಹತ್ರ ಹೋಗಿ ಟೋಲ್ ಹತ್ರ ಡ್ರಾಪ್ ಕೇಳೋದು. ಅದೇ 3-4 ದಿನದಲ್ಲಿ ಆ ಸ್ಟೇಟ್ಗಂತೂ ರೀಚ್ ಆಗೋಕ್ಕಾಗಲ್ಲ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ರೀಚ್ ಆಗಿ ಅಲ್ಲಿಂದ ಟ್ರೈನಲ್ಲಿ ಹೋಗೋ ಪ್ಲಾನ್ ಮಾಡಿದ್ದೀನಿ. ಇವಾಗ ನಮಗೆ ಸೆಂಡ್ ಆಫ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ನಮ್ಮ ರಾಮು ಅವ್ರದ್ದು ಅಕೌಂಟುಗೆ ಸ್ಟ್ರೈಕ್ ಕೊಟ್ಬಿಟ್ಟಿದ್ದಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ IPL ವಿಡಿಯೋಸ್ ಮಾಡಿ ಹಾಕಿದ್ರು. 1-2 ವಿಡಿಯೋಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ. ಯಾರು ಹಾಕೋಬೇಡಿ, ಪ್ರಾಮಿಸ್ ಏನೋ ಅನ್ಕೊಂಡು ಗ್ರೌಂಡ್ನ ಟಾಟಾ IPL ಅಂತ ನನಗೂ ಈಗ ಪ್ರ್ಯಾಂಕ್ ಅಂತ ಗೊತ್ತಾಗಿದ್ದು. ಟಾಟಾ IPL ಅಂತ 2-3 ವಿಡಿಯೋ ಟ್ರಿಪ್ಪಲ್ಲಿ ಬಂದಿದೆ. ಅಕೌಂಟ್ ಸ್ಟ್ರೈಕ್ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟರೆ ಹೋಯ್ತು ಅಕೌಂಟು. ನಮ್ಮದು ಬರೀ ಲಕ್ಷ ಓಡೋದೇ ಸ್ಟ್ರೈಕ್ ಕೊಟ್ಟವ್ರೆ. ಪ್ರ್ಯಾಂಕ್ ಮಿಲಿಯನ್ ಹೊಡೆದೈತೆ, ಒಂದು ಸ್ಟ್ರೈಕ್ ಕೊಟ್ಟಿಲ್ಲ. ಪ್ಲೀಸ್ ನೋಡ್ತಾ ಇದ್ರೆ ಸ್ಟ್ರೈಕ್ ಕೊಡಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ರಾಮಕ್ಕಿಂತ IPL ವಿಡಿಯೋಸ್ ನನ್ನದ್ರಲ್ಲಿ ಜಾಸ್ತಿ ಇರೋದು. ಅದರಲ್ಲೂ ಮಿಲಿಯನ್ ಗಟ್ಟಲೆ ಹೊಡಿರೋದು ಜಾಸ್ತಿ ಇರೋದು. ಅಕಸ್ಮಾತ್ ಒಂದು ಕಣ್ಣಿಗೆ ಬಿತ್ತಂದ್ರೆ ಎಲ್ಲ ಕೊಡ್ತಾರೆ, ಎಲ್ಲ ಹೋಗುತ್ತೆ. ಬಂತು ಹೊಸಕೋಟೆ ಅಣ್ಣ. ಬಾಯ್ 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 ಬಾಯ್. ಮನೆಗೂ ಬಸ್ಸಿಂದ ಟೋಲ್ ಹತ್ರ ಬಂದಿದ್ದೀನಿ. ನಮ್ಮ ನಿಯರ್ ಬೈ ಟೋಲ್ ಇದೇ ಆಗೋದು. ನಾನು ಒಬ್ರು ಕೇಳಿದಾಗ ಈ ರೂಟ್ ಹೋಗು ನಿನಗೆ ಲಾರಿ ಸಿಗ್ಬೋದು ಅಂತ ಹೇಳಿದ್ರು. ಇವಾಗ ಇಲ್ಲಿರೋದು ಯಾರ ಹತ್ರನ ಕೇಳ್ಬಿಟ್ಟು ಹೆಲ್ಪ್ ಕೇಳ್ಬಿಟ್ಟು ಹೋಗೋಣ. ಇವಾಗ ಇವ್ರನ್ನ ಕೇಳಿದ್ದೀನಿ, ನೋಡೋಣ ಅಂತ ಹೇಳಿದ್ದಾರೆ. ಇನ್ ಕೇಸ್ ಇಲ್ಲಿ ಅದನ್ನ ಲಾರಿ ಬಂದರೆ ನಾನು ಅಪ್ರೋಚ್ ಮಾಡೋಣ. ಕೊನೆಗೂ ಟೋಲ್ ಹತ್ರ ಫಸ್ಟ್ ಗಾಡಿ ನಮ್ಮ ಕನ್ನಡದವ್ರದ್ದು ಕೋಲ್ಕತ್ತಾಗ ಹೋಗ್ತಿದ್ದಾರೆ. ಅಣ್ಣ ನಿಮ್ಮ ಹೆಸರು? ದೀಪು ಅಣ್ಣ ಅಂತ. ಅಣ್ಣ ನಿಮ್ಮ ಹೆಸರು? ವಿಡಿಯೋ ಮಾಡ್ಬೋದಲ್ಲ ಅಣ್ಣ? ನಾವು ಫಸ್ಟ್ ಟೈಮು RCB ಮ್ಯಾಚ್ ನೋಡೋಕ್ಕೆ, 3ನೇ ಮ್ಯಾಚ್ ನೋಡೋಕ್ಕೆ ಗೋವಾಟಿಗೆ ಹೋಗ್ತಾ ಇದ್ದೀವಿ. 10ನೇ ತಾರೀಕು ರಾಜಸ್ಥಾನ್ ವರ್ಸಸ್ RCB ಮ್ಯಾಚ್ ಇದೆ. ಫಸ್ಟ್ ಟೈಮ್ ಸಿಕ್ಕಿದ್ದು, ಖುಷಿ ಆಗ್ತಿದೆ. ಜೈ RCB. 1 ನಿಮಿಷ ರೆಸ್ಟ್ ಮಾಡ್ಬಿಡ್ತೀನಿ. ಖುಷಿ ಸಿಕ್ಕಿದ ಖುಷಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆ ಕಡೆ ಎಲ್ಲ ಹೋಗೋದಾರಲ್ಲ ಹಿಂದಿಯವರೇ, ನಮ್ಗೆ ಗೊತ್ತಿಲ್ಲ ಅವ್ರದವರು, ಅವ್ರ ಹತ್ರ ನಮಗೆ ಸೇಫ್ ಇರಲ್ಲ. ಇವಾಗ ನಾವು ಕನ್ನಡದವ್ರು ಸಿಕ್ಕಿದ್ರೆ ನಮ್ಗೆ ಒಂಥರ ಖುಷಿ. ಕರೆಕ್ಟಾಗಿ ಹೊಸಕೋಟೆ ಟೋಲ್ ಹತ್ರ ಬಂದು 5 ನಿಮಿಷ ವೆಯ್ಟ್ ಮಾಡಿದೆ. ಅಲ್ಲಿ ಲೋಕಲ್ ಇರೋ ಬ್ರೋನ ಕೇಳಿದೆ, ಬ್ರೋ ಹೆಂಗಿದ್ರೆ ಲಾರಿ ಇಸ್ಕೊಡಿ, ನಾನು ಗುವಾಹಟಿಗೆ ಹೋಗ್ಬೇಕಂತ ಹೇಳಿದೆ. ಇರಿ ಬ್ರೋ, ಯಾವ್ದನ್ನ ಇದ್ರೆ ನಾನು ಪರಿಚಯ ಮಾಡ್ಕೊಡ್ತೀನಿ ಅಂತ. ಇನ್ನೇನು ಪರಿಚಯ ಮಾಡ್ಕೊಟ್ಟು ಟೈಮಲ್ಲಿ ಈ ಲಾರಿ ಪಾಸ್ಔಟ್ ಆಯಿತು. ಹಂಗೆ ನನ್ನ ನೋಡಿದ್ರು, ನಾನು ಅವರು ನೋಡಿದೆ. ಆಮೇಲೆ ಲಾರಿ ನಿಲ್ಸಿದ್ರು. ಇವಾಗ ಲಾರಿ ಹೇಳಿದ್ದೀನಿ. ಇನ್ನೊಂದು ಖುಷಿ ಅಂದರೆ ಕನ್ನಡದವರು ಸಿಕ್ಕಿದ್ದಾರೆ, ಅದು ನನಗೆ ಖುಷಿ ಆಗ್ತಿರೋದು. ಇವ್ರ ಜೊತೆ 2 ದಿನ ಜರ್ನಿ ಇರುತ್ತೆ. ಆ ಜರ್ನಿ ಹೆಂಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಒಂದು 20-30 ಕಿಲೋಮೀಟರ್ ಬಂದು ಅಂಗಡಿಗೆ ಹೋಗಿದ್ದಾರೆ. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. 2 ಡೇಸ್ ಹೆಂಗಿರುತ್ತೆ ಈ ಲಾರಿಯಲ್ಲಿ. ಹೊಸ ಜನ, ಹೊಸ 1 ವರ್ಷ ಆದ್ಮೇಲೆ ಈ ಲಾರಿಯಲ್ಲಿ ಜರ್ನಿ ಮಾಡ್ತಾರೆ ಅಂತ ಈ ಥರ ಟ್ರಾವೆಲ್ ಮಾಡ್ತಾರೆ. ಇವಾಗ ಕೊನೆಗೂ ಟೈಮ್ 8 ಗಂಟೆ ಕಾವಲಿಗೆ ರೀಚ್ ಆಗಿದೆ. ಇಲ್ಲೇನಂದರೆ ನೀರ ಜಾಸ್ತಿ, ಇಲ್ಲಿ ಮರಗಳೇ ಜಾಸ್ತಿ ನೀರದು. ಪ್ರೆಸೆಂಟು ಅಲ್ಲಿ ಇಳಿಸ್ತವ್ರೆ ನೋಡಿ, ಅಲ್ಲಿ ಮೇಲೆ ಮಡಿಕೆ ಕೆಳಗಡೆ ಮಾರ್ತವ್ರೆ. ಈ ರೋಡಲ್ಲಿ ಇಲ್ಲಾಂದ್ರೆ ನಾನು ಒಂದು 10-15 ಅಂಗಡಿ ನೋಡಿದ್ದೀನಿ. ಬರೀ ಎಂಡ, ಅದು ನೀರು ಅಂತ ಕರೀತಾರೆ. ನಮ್ಮೂರಲ್ಲೆಲ್ಲ ಎಂಡ ಅಂತ ಕರೀತಾರೆ. ಇನ್ನು ಫ್ರೆಶ್ ನೋಡಿ, ಅಲ್ಲಿ ಮೇಲೆ ಆಲ್ರೆಡಿ ಕಟ್ಟಿದ್ದಾರೆ. ಏನು ಪೌಡ್ರ್ ಮಿಕ್ಸ್ ಇಲ್ಲ, ಏನಿಲ್ಲ.
ನಾನಂತೂ ಕುಡಿಯಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಕುಡಿತಾರೆ, ಅದು ಬಾಡಿಗೆ ಒಳ್ಳೇದಂತ. ನಾನು ಅವಾಗಿನ ಅಭ್ಯಾಸ ಇಲ್ಲ, ಕುಡಿದಿಲ್ಲ. ಮುಂದೆ ಕುಡಿಯೋದೋ ಇಲ್ಲ ಗೊತ್ತಿಲ್ಲ. ನೀರ ಇದೇ ಮರದಲ್ಲಿ ಸಿಗೋದು. ಮತ್ತೆ ನಾನು ಕುಡಿಯಲ್ಲಪ್ಪ, ಕುಡಿತೀರ ಅನ್ಕೊಂಬಿಟ್ಟಿದ್ದೀರ. ಎಲ್ಲ ನೀರ ನೆರಗಳೇ ಜ್ಯೂಸ್ ತರ್ತಾರೋ. ತುಂಬ ಕಡೆ 99% ಪೌಡ್ರ್ ಮಿಕ್ಸ್ ಆಗೋದು, ಪ್ಯೂರ್ ಸಿಗೋದು ರೇರು. ಅಕಸ್ಮಾತ್ ನೀವು ಯಾರು ಎಂಡ ಕುಡ್ದಿದ್ದೀರ ನೀರಾಗಿ ಕುಡ್ದಿದ್ರೆ ಕಮೆಂಟ್ ಹಾಕಿ. ಅದು ಬಾಡಿಗೂ ಒಳ್ಳೇದಂತಾರೆ, ಅಡಿಟ್ ಆದರೆ ನಮಗೂ ಒಳ್ಳೇದಲ್ಲ ಅಂತಾರೆ. ಇವಾಗ ಎಂಡ ಆ ಮರದಿಂದ ಇಳಿಸ್ಬಿಟ್ಟು ಇಲ್ಲಿ ತಂದು ಮಾರ್ತವ್ರೆ. ಪ್ರೆಸೆಂಟ್ ಮಾರ್ತಿದ್ದಾರೆ, ಇವಾಗ ಮತ್ತೆ ಇಳಿಸ್ತಾ ಇದಾರಂತೆ. ಓ, ಪ್ಯೂರ್ ಎಂಡ ನೋಡ್ಬಿಟ್ಟೆ ಇವತ್ತು ನಾನು ಫಸ್ಟ್ ಟೈಮ್ ಲೈಫಲ್ಲಿ. ಇವತ್ತೇ ನಾನು ಫಸ್ಟ್ ಟೈಮು ಲೈಫಲ್ಲಿ ಪ್ಯೂರ್ ಎಂಡ ನೋಡಿದ್ದು ಮರದಲ್ಲಿ. ಅಂದರೆ ಮೆಕ್ಕಿ ಟೈಮಲ್ಲೆಲ್ಲ ದಾರಿಯಲ್ಲಿ ಅಲ್ಲೆಲ್ಲಿ ನೋಡ್ತಾ ಇದ್ದೆ. ಇವಾಗ ಪ್ಯೂರ್ ಎಂಡನ ಅವ್ರು ಇಳಿಸೋದು ನಮ್ಮ ಕಣ್ಣಾರೆ ನೋಡಿದೆ. ಕೊನೆಗೂ ಟೈಮು 7:20. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಕೊನೆಗೂ ಎಂಡನ ಹತ್ರದಿಂದ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ಎಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಎಂಡದ್ದು ಮರನೇ ಕಾಣಿಸೋದು. ಯಾಕಂದ್ರೆ ಇಲ್ಲಿ ನೀರಾವರಿ ಜಾಸ್ತಿ ಇದೆ, ಇಲ್ಲಿ ಗಿಡಗಳು ಜಾಸ್ತಿ ಇದೆ. ಆದಷ್ಟು ಡ್ರೈವರ್ಗಳು ಇಲ್ಲೇ ಬಂದು ಕುಡಿತಾರೆ. ಈ ಥರ ಅಂಗಡಿ ಇಲ್ಲಾಂದ್ರೂ ನಾನು ಒಂದು ನಿಜ ನೋಡಿದೆ ಬರ್ಬೇಕಾದ್ರೆ, ಒಂದು 15-20 ನೋಡಿದ್ದೀನಿ. ಹೋಗೋಣ. ಈ ಎಣ್ಣೆನೇ ನಿಲ್ಸ್ಬಿಟ್ಟು ನಮ್ಗೆ ತೋರಿಸಿದ್ದು. ನಾವು ಯಾರು ಕುಡ್ದಿಲ್ಲಪ್ಪ, ಮತ್ತೆ ಕುಡ್ದಿದ್ರೆ ಅನ್ಕೊಂಬಿಟ್ಟಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಕುಡಿದ್ರೆ ಮತ್ತೆ ಗಾಡಿ ಓಡಿಸೋಕ್ಕಾಗಲ್ಲ, ನೈಟೆಲ್ಲ ನಿದ್ದೆ ಇರಲ್ಲ. ಇವಾಗ ಬೆಳಿಗ್ಗೆ ಟಿಫನ್ ಮಾಡೋ ಟೈಮು. ಇಲ್ಲಿಂದ ಈ ಜಾಗದಲ್ಲಿ ನೆಲೆಸಿದ್ದೀವಿ. ಆಂಧ್ರ ಫುಡ್ಡು ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿರೋದು. ಡ್ರೈವರ್ ಅಣ್ಣಲ್ಲ, ಓನರು. ಹೆಂಗಿದೆಯಣ್ಣ ಆಂಧ್ರ ಫುಡ್ಡು? ಇದು ಯಾವ ಸ್ಟೇಟಿಗೆ ಬರುತ್ತಣ್ಣ? ಆಂಧ್ರ ಪ್ರದೇಶ ಇಲ್ಲಾಂದ್ರೆ ತೆಲಂಗಾಣನ? ಆಂಧ್ರ. ನಾವು ತೊಗೊಂಡಿದ್ದು ಇಡ್ಲಿ, ಆಂಧ್ರ ಇಡ್ಲಿ ಹೆಂಗಿದೆ ನೋಡೋಣ, ಟೇಸ್ಟ್ ಮಾಡೋಣ. ಇವಾಗ ಫಸ್ಟ್ ಟೈಮ್ ಆಂಧ್ರ ಇಡ್ಲಿ ಟೇಸ್ಟ್ ಮಾಡ್ತಾ ಇದೀವಿ. ಅರ್ಥ ಆಯ್ತು ಅನ್ಸುತ್ತೆ. ನಾನಿವಾಗ ಈ ಹೋಟ್ಲಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೀಲ್ಸ್ ಬಂದ್ಬಿಟ್ಟು 100 ರೂಪಾಯಿ. ವೆರೈಟಿ ಸಾಂಬಾರು ಪಲ್ಯ ಎಲ್ಲ ಕೊಡ್ತಾರೆ. ರೈಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೆ ಅಷ್ಟು ತಿನ್ಬೋದು. ಇನ್ನೊಂದು ಏನಂದರೆ, ನಾನು ಈ ಬ್ಲಾಗು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ. ಆದರೆ ಈ ಬಿಸಿಲಿಗೆ ನಾನು ಈ ಗಾಡೀಲಿ ಹೋಗ್ಬೇಕಾದ್ರೆ ಫೋನ್ ಹೀಟಾಗಿ ಚಾರ್ಜಿಂಗೇ ಇರ್ತಾ ಇಲ್ಲ. ಆಮೇಲೆ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಎಲ್ಲನ ವೆಯ್ಟ್ ಮಾಡಿ ಫೋನ್ ಯಾವಾಗ ಹೀಟ್ ಕಮ್ಮಿ ಆಗುತ್ತಲ್ಲ ಅವಾಗ ವೀಡಿಯೋ ಮಾಡಬೇಕಾಗುತ್ತೆ. ನೋಡಿ ಅಣ್ಣ, ಈ ಗಾಡಿ ಹೆಸರೇನು? ನೀವು ನೋಡಿದ್ರ? ಫಸ್ಟ್ ಡ್ರೈವರ್ ಅವರು, ಸೆಕೆಂಡ್ ಡ್ರೈವರ್ ಇವರು. ನೈಟ್ ಎಲ್ಲ ಓಡಿಸಿದ್ದು ಇವರು, ಡೇ ಓಡಿಸ್ತಾರೆ ಇವಾಗ ಆಯಣ್ಣ. ಮೂರನೇ ಡ್ರೈವರ್ ನಾನೇ. ಅಶೋಕ್ ಲ್ಯಾಂಡ್. ಇವಾಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ವಿಜಯವಾಡದಿಂದ ರಾಜಮಂಡ್ಲಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 120 ಕಿಲೋಮೀಟರ್ ಇರ್ಬೋದಣ್ಣ. ಹಾಂ, ಕೋಲ್ಕತ್ತಾಗೆ ಯಾವಾಗ ರೀಚ್ ಆಗ್ತೀರಣ್ಣ? ನಾಳೆ. ನೋಡೋಣ, ನಾಳೆ ರೀಚ್ ಆಗ್ತಾರಂತೆ. ಅಲ್ಲಿಂದ ಆದರೆ ಗಾಡಿ, ಇಲ್ಲಾಂದರೆ ಟ್ರೈನು ಹೋಗೋ ಪ್ಲಾನ್ ಮಾಡಿದ್ದೀನಿ. ಇವಾಗ 3ನೇ ಡ್ರೈವರ್ ಶಿಫ್ಟ್ ಆಗಿದ್ದಾರೆ.
ಮಧ್ಯಾಹ್ನ ಟೈಮು ವಿಡಿಯೋ ಮಾಡಕ್ ಆಗ್ತಿಲ್ಲ ಅಂತ ಶೆಕೆ ಇತ್ತು. ಇವಾಗ ನೈಟ್ ಆದ್ರೆ ಫುಲ್ ಮಳೆ ಹೊಡಿತಾ ಇದೆ. ಅಣ್ಣ ಫಸ್ಟೇ ಹೇಳಿದ್ರು ಮಳೆ ಬಿಸಿಲು ಎರಡೂ ಇದೆ ಅಂತ ಹೇಳಿದ್ರು. ಇವಾಗ ಕನ್ಫರ್ಮ್ ಆಯ್ತು ನನಗೆ, ಭಯಂಕರ ಮಳೆ ಹೊಡಿತಾ ಇದೆ. ದಾರಿನೇ ಕಾಣಿಸ್ತಾ ಇಲ್ಲ. ಮಳೆ ಅಂತ ನಾನಿವಾಗ ವೈಜಾಗ್ ಬಂದು ತಲುಪಿದ್ದೀನಿ. ಇದು ವೈಜಾಗ್ ಸಿಟಿ. ನಾನು ಇದೇ ಟೈಮ್ಗೆ 9 ಗಂಟೆಗೆ ಅಣ್ಣವ್ರು ಸಿಕ್ಕಿದ್ರು. ಇವಾಗ 10 ಗಂಟೆಗೆ ನನ್ನ ಬಿಟ್ಟು ಹೋಗ್ತಿದ್ದಾರೆ. ಹಂಗಂದ್ರೆ ವೈಜಾಗ್ ಸಿಟಿಯಲ್ಲೇ ಅವ್ರು ಲೋಡ್ ಇದೆ. ಅಲ್ಲಿ ನಿಲ್ಸ್ಬಿಟ್ಟು ಈ ದಿನ ರೆಸ್ಟ್ ಮಾಡ್ಬಿಟ್ಟು ಅವ್ರು ನಾಳೆ ದಿನ ಕೋಲ್ಕತ್ತಾ ಕಡೆ ಹೋಗ್ತಾರೆ. ನಾನಿವಾಗ ಇಲ್ಲಿಂದ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಅಣ್ಣ ನಿಮ್ಮಿಬ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ನಿನ್ನೆ ಅನ್ಎಕ್ಸ್ಪೆಕ್ಟಾಗಿ ಸಿಕ್ಕಿದ್ರಿ, ಆಮೇಲೆ ನೈಟೆಲ್ಲ ಜಾಗರಣ ಆಯಿತು, ಒಳ್ಳೆ ಊಟ ಇಸ್ಕೊಟ್ರಿ, ಒಳ್ಳೆ ತಮ್ಮನ ಥರ ನೋಡ್ಕೊಂಡ್ರಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಅಣ್ಣ. ಏನಪ್ಪ ಥ್ಯಾಂಕ್ಸ್ ಎಲ್ಲ. ನಮ್ಮ ಜನತೆ, ನಮ್ಮ ಕನ್ನಡ, ನಮ್ಮ ಅಭಿಮಾನ, ನಮ್ಮ RCB. ಜೈ RCB. ಅಣ್ಣ ಕ್ರಿಕೆಟ್ ನೋಡಲ್ಲ ಅನ್ಕೊಂತೀನಿ. ಅಣ್ಣ ಕ್ರಿಕೆಟ್ ನೋಡಲ್ಲ, ಕ್ರಿಕೆಟಿಂದ ದೂರ. ಕ್ರಿಕೆಟ್ ಎಲ್ಲ ನೋಡ್ತಾರೆ. ಏನಣ್ಣ ಸಿಟಿ ಹಿಂಗ್ ಡೆವಲಪ್ ಮಾಡಿದ್ದಾರೆ. ವೈಜಾಗ್ ಸಿಟಿ ಸೆಂಟ್ರಲ್ ಹೆಂಗ್ ಡೆವಲಪ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿ. ನಿಮಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ಒಳ್ಳೆ ಕರೆಕ್ಟ್ ಟೈಮ್ಗೆ 5 ನಿಮಿಷ ನೀವು ಟೋಲ್ಗೇಟ್ ನನ್ನ ಮಾತಾಡಿಸಿ ಇಲ್ಲಿ ಗಂಟೆ ಕರ್ಕೊಂಬೋದು. ಇಲ್ಲಾಂದ್ರೆ ಒಂದು 1000 ಕಿಲೋಮೀಟರ್ ರೀಚ್ ಆಯ್ತಾರಣ್ಣ. ಹೌದು, 1000 ಕಿಲೋಮೀಟ್ರು 24 ಗಂಟೆಯಲ್ಲಿ. ಅದರಲ್ಲೂ ರೆಸ್ಟ್ ಮಾಡಿ ಬಂದಿದ್ದು ಎಲ್ಲ ಒಂದು 20 ಗಂಟೆ ಅನ್ಕೊಳ್ಳಿ. ರೈಲ್ವೆ ಸ್ಟೇಷನ್ ಹೋಗ್ತೀನಿ, ಅಣ್ಣವ್ರು ಹೋಗ್ತಾರೆ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿಮ್ಮ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಮಧು ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು ದೀಪು ಅಣ್ಣ. ಸಿಗೋಣ ಅಣ್ಣ, ಸೇಫಾಗಿ ಹೋಗಿ ಇನ್ನೊಂದ್ಸರಿ ಸಿಗೋಣ. ಬಾಯ್ ಬಾಯ್ ಅಣ್ಣ. ನೋಡಿ ಈ ಗಾಡಿಯಲ್ಲೇ ಬಂದಿದ್ದು. ಈ ಗಾಡಿಯಲ್ಲಿ ಐಟಮ್ ಇದೆ. ಇಲ್ಲಿ ಒಂದು ಲೋಡ್ ಮುಗಿಸಿ ಆಮೇಲೆ ನೆಕ್ಸ್ಟು ಕೋಲ್ಕತ್ತಾ ರೂಟಲ್ಲಿ ಇನ್ನೊಂದು ಮುಗಿಸಿ ಆಮೇಲೆ ಕೋಲ್ಕತ್ತಾ ಹೋಗ್ತಾರೆ. ಆ ಸಿಗ್ನಲಿಂದ ಅಲ್ಲಿ 8 ಗಂಟೆ ಹೋಗಬೇಕು. ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಫಸ್ಟ್ ಹೋಗಿ ವಿಚಾರಿಸ್ಬೇಕು ಗೋವಾಟಿಗೆ ಟ್ರೈನ್ ಇದೆಯಾ ಇಲ್ಲಾಂದ್ರೆ ಕೋಲ್ಕತ್ತಾಗೆ ಇದೆಯಾ. ಒಟ್ಟಿನಲ್ಲಿ 2ರಲ್ಲಿ ಯಾವ ಸಿಕ್ಕರು ನನ್ನ ಅದೃಷ್ಟ, ನಾನು ಹೋಗಬೇಕು. ಆ 800 ಬಿಡ್ತೀನಿ ಅಂತ ಹೇಳಿದರು. ಇವಾಗ ಅವ್ರಿಗೆ ಲೋಡ್ ಇದೆ, ಅದನ್ನ ಇವತ್ತು ನೈಟೆಲ್ಲ ಅವ್ರು ಇಳಿಸ್ಬಿಟ್ಟು ನಾಳೆ ಇಲ್ಲಿಂದ ಹೋಗಬೇಕು. ಒಟ್ಟಿನಲ್ಲಿ ಅವ್ರು ಕೋಲ್ಕತ್ತಾಗೆ ಹೋಗೋಕ್ಕಿಂತ 2 ದಿನ ಆಗುತ್ತಂತೆ. ಆಮೇಲೆ ಟ್ರೈ ಮಾಡಿದ್ರು ದಾರಿಯಲ್ಲಿ ಬರ್ಬೇಕಾದ್ರೆ ನಮ್ಮ ಕರ್ನಾಟಕದ ಗಾಡಿ ಯಾವ್ದಾನ ಸಿಕ್ಕಿದ್ರೆ ಅದರಲ್ಲಿ ಕಳ್ಸೋಣ ಅಂತ ಟ್ರೈ ಮಾಡಿದ್ರು. ನಮ್ಮ ಕರ್ನಾಟಕದ ಗಾಡಿ ಯಾವುದು ಬಂದಿಲ್ಲ. ಅದಕ್ಕೆ ಬೆಸ್ಟು ನೀನು ಆರಾಮಾಗಿ ಹೋಗ್ಬಿಟ್ಟು ಟ್ರೈನ್ ಅಂತ ಹೇಳಿದ್ರು. ಆಯ್ತು ನಾನು ಆರಾಮಾಗಿ ಟ್ರೈನಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಇವಾಗ ಇಲ್ಲಿ ಟ್ರೈನ್ ಸಿಗುತ್ತೆ ಇಲ್ಲ ಅನ್ನೋದು ಡೌಟು. ಟೈಮಿಂಗ್ಸ್ ಪ್ರಕಾರ ಟ್ರೈ ಮಾಡೋಣ ಹೋಗಿ. ಕೊನೆಗೂ ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಇದೇ ವಿಜಯವಾಡ ರೈಲ್ವೆ ಸ್ಟೇಷನ್ನು. ಇವಾಗ ಹೊಡೆ ಹೋಗಿ ವಿಚಾರಿಸ್ಬೇಕು ಫಸ್ಟು ಟಿಕೆಟ್ ಸಿಗುತ್ತೆ ಅಂತ. ಒಂದು ಗೋವಾಟಿಗೆ ಅಂದರೆ ಕೋಲ್ಕತ್ತಾಗೆ, 2ರಲ್ಲಿ ಒಂದು ಸಿಕ್ಕರೂ ನಾವು ಅದೃಷ್ಟ. ಕೊನೆಗೂ ಟಿಕೆಟ್ ತೊಗೊಂಡೆ, 552 ರೂಪಾಯಿ. ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ. 12 ಗಂಟೆಗೆ ಟ್ರೈನ್ ಐತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಮನೆಗೆ ಟ್ರೈನ್ ಹೊಡೆ ಕೂತ್ಕೊಳ್ಳೋದಂತ ನಂಬಿಕೆ ಇಲ್ಲ, ಎಲ್ಲಿ ಮಿಸ್ ಆಗುತ್ತೋ ಏನೋ. ಗೋವಾಟಿ ಟ್ರೈನ್ ಇಲ್ಲಿ ಬರುತ್ತಂತೆ 11:51 ಬರೋದು. ಇನ್ನೂ ಊಟ ಮಾಡಿಲ್ಲ, ಚಿತ್ರಾನ್ನ ಇಸ್ಕೊಂಡಿದ್ದೀನಿ. ಮನೆಯಲ್ಲಿ ಅನ್ನದ ಬೆಲೆ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಯ್ತು. ಯಾಕಂದರೆ ಇಷ್ಟು 60 ರೂಪಾಯಿ. ಈ ನೀರು ಬಾಟ್ಲು 20 ರೂಪಾಯಿ, 80 ರೂಪಾಯಿ ಡಮ. ಕೈಯಲ್ಲಿ ಕಾಸಿಲ್ದಾಗ ಗೊತ್ತಾಗುತ್ತೆ. ಇದರಲ್ಲಿ ಇಲ್ಲ ಅಂದರೆ ಒಂದು 5-6 ತುತ್ತಿರ್ಬೋದು ಅಷ್ಟೇ ಅನ್ನ. ಜಾಸ್ತಿ ಅಂತೂ ಇಲ್ಲ. ನಮ್ಮದು ಗೊತ್ತಿಲ್ಲ ಫುಲ್ಲು. ನೋಡಿ ಅದು ಜನರಲ್ ಬೋಗಿ, ಇದು ಮೋಸ್ಟ್ಲಿ ಬುಕ್ಕಿಂಗ್ ಬೋಗಿ. ಇದು ಜನರಲ್, ಇದು ಫಸ್ಟಿನ ಬೋಗಿ. ಇದಾದಮೇಲೆ 3-4 ಬೋಗಿ ಇದ್ದಾವೆ. ಆ ಬೋಗಿ ಎಲ್ಲ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರ. ಜನ ಸಾಗರ. ಇವಾಗ ಇಲ್ಲಿಂದ ಬಂದು ಯಾವಾಗ ಓಡಿಸ್ತಾರೋ ಗೊತ್ತಿಲ್ಲ. A few moments later. ಬಂದು ಎಬ್ಸಿದ್ರು. ಹಾಂ ನೋಡಿ ನಾವು ಜನರಿಗೆ ಬಂದಿದೆ. ಮನೆಗೂ ಬಾ ಬಾ ಬಾ. ನನ್ನ ಜೀವನದಲ್ಲಿ ಎಂಥ ಅನುಭವ ಮಾಡ್ತೀನಿ ನಾನು ಅಂದ್ಕೊಂಡಿದ್ದಿಲ್ಲ. ನೋಡಿ ಒಳಗೆ ಅವ್ರನ್ನ ಬಿಟ್ಟು
ಇಲ್ಲ ಸ್ವಾಮಿ, ಇಂಥ ಅನುಭವದಲ್ಲಿ ನಾನು ನೋಡ್ತೀನಿ ಅಂತ ಅನ್ಕೊಳ್ತಿಲ್ಲ. ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಈ ಟ್ರೈನಲ್ಲಿ ಇದ್ದಾಗ ಒಂದೊಂದು ನಿಮಿಷಕ್ಕೂ ಒಂದೊಂದು ಜ್ಞಾಪಕ ಬರುತ್ತೆ. ಈ ಟ್ರೈನ್ ಇವರು ಬಂದ್ಬಿಟ್ಟು ಕನ್ಯಾಕುಮಾರಿ ಅಂತ ಬಂದಿದ್ದಂತೆ. ಪಾಪ ಇವರು 2 ದಿನದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲೇ ಟಾಯ್ಲೆಟ್ ರೂಮ್ ಇದೆ. ಅಲ್ಲಿಂದ ಒಬ್ಬೊಬ್ಬರು 5 ನಿಮಿಷಕ್ಕೆ ಒಬ್ಬೊಬ್ರು ಬರ್ತಾರೆ, ಬಾತ್ರೂಮ್ ಅಂತ ಹೋಗ್ತಾರೆ. ಇಲ್ಲೇ ಊಟ ಮಾಡೋದಂತೆ, ಇಲ್ಲೇ ಟೀ ಕುಡಿಯೋದಂತೆ, ಇಲ್ಲೇ ಬ್ರಷ್ ಮಾಡೋದಂತೆ. ಹೆಂಗಿರ್ಬೋದು 2 ದಿನ? ನಾನಂತೂ ಈ ಥರ ಟ್ರೈನಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ಪೊಸಿಷನ್ ಹೆಂಗಿದೆ ನೋಡಿ. ಈ ಥರ ಅನುಭವ ಆಗಿದ್ದಿಲ್ಲ. ಕೊನೆಗೂ ಆಯಿತು. ಯಾವಾಗ ರಿಲೀಫ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರು ಬಂದ್ಬಿಟ್ಟು ಬಾತ್ರೂಮ್ ಹತ್ರ ನಿಂತವ್ರೆ. ನನಗೆ ಒಳ್ಳೆ ಟೈಮ್ ಇಲ್ಲೇ ಸಿಕ್ಕಿದೆ. ನಿದ್ದೆ ಇಲ್ಲ, ಏನಿಲ್ಲ. ನಿನ್ನೆನೂ ನಿದ್ದೆ ಇಲ್ಲ, ಇವತ್ತು ನಿದ್ದೆ ಇಲ್ಲ. ಇಷ್ಟು ಜಾಗ ಮೂರನೇ ದಿನಕ್ಕೆ ಸ್ವಾಗತ. ಇವಾಗ ನಾನು ಒಡಿಸ್ಸಾದಲ್ಲಿದ್ದೀನಿ. ಒಡಿಸ್ಸಾ ಸಿಟಿ ಒಳಗಡೆ ಟ್ರೈನ್ ಇದು ಯಾವ ಏರಿಯಾದಲ್ಲಿ ನಿಂತಿದೆ ಗೊತ್ತಿಲ್ಲ. ಒಟ್ಟಲ್ಲಿ ಇದೆಲ್ಲ ಬುಕ್ ಮಾಡಿರೋದೆ. ಇದು ಮಾತ್ರ ಜನರಲ್ಲು. ನೆನ್ನೆ ಮಾತ್ರ ನರಕ ಅನುಭವಿಸಿದ್ದೀನಿ. ಕೂತ್ಕೊಳ್ಳೋಕ್ಕಾಗ್ತಲ್ಲ, ನಿಂತ್ಕೊಳ್ಳೋಕ್ಕಾಗ್ತಲ್ಲ. ಬಂದು ಅದು ಬೇರೆ ವಾಶ್ರೂಮ್ ಹತ್ರ ಇದ್ದೆ. ಬಂದು ಎದ್ದೊಳಿಸ್ತಾರೆ ಕೂರಿಸ್ತಾರೆ. ಅಯ್ಯೋ ಗುರು, ನಾನು ಯಾಕನ್ನ ಬಂದೆ ಅನ್ನಿಸ್ತು. ಐ ಥಿಂಕ್ ಯಾರನ್ನ ಬರೋಂಗಿದ್ರೆ ನೀವೇ ನನ್ನ ಬುಕ್ ಮಾಡ್ಕೊಂಡು ಬಂದರೆ ನಂಗೆ ಬೆಟ್ರು. ಹಂಗೆ ಬರ್ತೀನಿ ಅಂದ್ರೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ನೋಡಿ. ಇವಾಗ ಎಲ್ಲಿ ಸ್ಟಾಪ್ ಇದೆ. ಇನ್ನೊಂದು ಏನಂದರೆ ಇದನ್ನ ಏನು ಟ್ರೈನ್ ಅಂದ್ಕೊಂಡಿದ್ದಾರೆ, ಸಿಗರೇಟ್ ಹೊಡಿತಾರೆ, ಗುಟ್ಕಾ ತಿಂತಾರೆ, ಪಾಂಪಾರಕ್ಕೆ ತಿಂತಾರೆ, ಏನು ಬೇಕಾದ್ ಮಾಡ್ತಾರೆ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ನೆನ್ನೆ ನೈಟು ಸ್ವಲ್ಪ ಮಾಡಿದ್ದು. ಇವಾಗ ಸಮೋಸ ತಿಂತಾ ಇದ್ದೀನಿ. ಅದು ಎಂಥ ಜಾಗದಲ್ಲಿ? ಜಾಗ ಇಂಪಾರ್ಟೆಂಟ್ ಅಲ್ಲ, ಇದೇ ಸೇಫ್ ಜಾಗ ಅನ್ಕೋಬೇಕು ಲೆಕ್ಕ ಹಾಕೊಂಡು. ಆ ಕಡೆ ಎಲ್ಲ ಹೋದ್ರೆ ಅಷ್ಟೇ, ತಿನ್ನೋಕ್ಕಾಗಲ್ಲ. ಇದು AC. ಮುಂದೆ ಹೋದ್ರೆ ನೋಡಿ, ಇದೆಲ್ಲ ಇವರೆಲ್ಲ ಜನರಲ್ ಇರೋದು. ಅಲ್ಲಿ ಗಂಟ ಜನರಲ್, ಅಲ್ಲಿ ಹೋದ್ರೆ ಬುಕ್ಕಿಂಗ್ ಇರುತ್ತೆ. ನಾವು ಪ್ರೆಸೆಂಟ್ ಇವಾಗ ಜನರಲ್ ಎಂಡ್ ಬಾಕ್ಸಲ್ಲಿ ನಾನಿರೋದು ನೋಡಿ. ಒಂಚೂರು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ನಾನು ನೈಟಿಂದ ಕೂತ್ಕೊಂಡಿಲ್ಲ. ಯಾವಾಗ ಹೋಗಿ ರೂಮ್ಗೆ ಹೋಗಿ ರೀಚ್ ಆಗ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಹೆಂಗಿದ್ರೆ ನಾಳೆ 10 ಇಲ್ಲ 12 ಗಂಟೆ ನಾನು ಗೋವಾಟಿಗೆ ರೀಚ್ ಆಗೋದು. ನೋಡೋಣ ಸ್ಟಾರ್ಟ್ ಆಯ್ತಾ ಹೆಂಗೆ. ಇವಾಗ ಟೈಮ್ ಒಂದು 10 ಗಂಟೆ. ನಾಳೆ ಕರೆಕ್ಟಾಗಿ 3 ಗಂಟೆಗೆ ಗೋವಾಟಿಗೆ ರೀಚ್ ಆಗುತ್ತಂತೆ. ನಿನ್ನೆ ನೋಡಿದರೆ ಇಲ್ಲಿ ಕೂತ್ಕೊಂಡಿದ್ದೆ, ಇವತ್ತು ನೋಡಿದ್ರೆ ಅಲ್ಲಿ ಕೂತ್ಕೋಬೇಕಾಗುತ್ತೆ. ನೋಡಿದ್ರೆ ಇಲ್ಲೇ ಹೋಗಿರ್ತಾರೆ, ಇಲ್ಲೇ ಸಿಗರೇಟ್ ಸಿಗ್ತಾರೆ, ಇಲ್ಲೇ ಪಾಂಪಾರಕ್ಕೆ ತಿಂತಾರೆ. ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಲ್ಲ, ಚಾರ್ಜಿಂಗ್ ಬೇರೆ ಇಲ್ಲ. ನಿನ್ನೆಕ್ಕಿಂತ ಇವತ್ತು ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಒಟ್ಟಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ಕರೆ ಸಾಕು. ನಿನ್ನೆ ನಿದ್ದಾಗಿಲ್ಲ, ಇವತ್ತು ನಿದ್ದೆ ಆಗೋದಿಲ್ಲ. ಒಟ್ಟಲ್ಲಿ ನಾಳೆ ಹೋಗಿ ರೆಸ್ಟ್ ಮಾಡಬೇಕಷ್ಟೇ. ಒಟ್ಟಲ್ಲಿ ಇಂಥ ಜರ್ನಿ ನಾನು ಯಾವತ್ತೂ ನೋಡಿದ್ದಿಲ್ಲ. ಟೈಮ್ ಬಂದ್ಬಿಟ್ಟು 12:13. ಈ ಟೈಮಲ್ಲಿ ಆ ಚಿಕ್ಕ ಹುಡುಗ ಬಿಸ್ನೆಸ್ ಮಾಡ್ತಿದ್ದೆ ನೋಡಿ. ಇಲ್ಲದಪ್ಪ ಚಿಕ್ಕ ಹುಡುಗ, ನೋಡಿ ಆ ಚಿಕ್ಕ ಹುಡುಗ ಬಿಸ್ನೆಸ್ ಮಾಡ್ತಿದೆ. ನಾವಿದ್ದೀವಿ ನೋಡ್ರಿ ಆ ಹುಡುಗ. ದಿನ ಟ್ರಾವೆಲ್ಗೆ ಸುಸ್ವಾಗತ. ಯಾಕಂದ್ರೆ ಇವತ್ತಿಗೆ ಕರೆಕ್ಟ್ 3 ದಿನ ಆಯಿತು ಟ್ರಾವೆಲ್ ಮಾಡ್ತಾ. ನೈಟ್ 12 ಗಂಟೆಗೆ ಇಲ್ಲೆಲ್ಲ ಫುಲ್ ಜನ ಇದ್ರು. ಇವಾಗ ಯಾರಿಲ್ಲ. ಯಾವ ಸ್ಟೇಷನಲ್ಲಿ ಖಾಲಿ ಅಂದರೆ ಗೊತ್ತಿಲ್ಲ. ಒಂದು 4-5 ಗಂಟೆಗೆ ನನಗೆ ಈ ಸೀಟ್ ಸಿಕ್ತು. ಇಲ್ಲ ಬಂದೆ. ಇವಾಗ 5:15 ಟೈಮು. ಆದರೆ ಎಷ್ಟು ಬೆಳಕರ್ದಿದೆ ಅಂದರೆ ನೋಡಿ, ಒಳ್ಳೆ 7 ಇಲ್ಲ 6:30 ಅನ್ನೋ ಥರ ಫೀಲ್ ಕೊಡ್ತಾ ಇದೆ. ಆಮೇಲೆ ಎಷ್ಟು ಸಕ್ಕತ್ತಾಗಿದೆ ನೋಡಿ ಮನೆ. ಈ ಟ್ರೈನಿಗೂ ನನಗೂ ಎಂಡ್ ಆಗುತ್ತೆ. ಮೊನ್ನೆ ನೈಟ್ ಏರಿದ್ದು, ಆಮೇಲೆ ನಿನ್ನೆ ಬೆಳಗ್ಗೆ, ನಿನ್ನೆ ರಾತ್ರಿ, ಮತ್ತು ಇವಾಗ ಟೋಟಲಾಗಿ ಒಂದು 2 ದಿನ ಜರ್ನಿ ಈ ಟ್ರೈನಲ್ಲಿ ತುಂಬ ಕಷ್ಟ ಇತ್ತು. ಯಾಕಂದರೆ ಅಷ್ಟು ರಶ್ ಇತ್ತು. ಇವಾಗ ಅಂತಲ್ಲ, ಯಾವಾಗಲೂ ಇಷ್ಟೇ ರಶ್ ಇರುತ್ತಂತೆ. ಇನ್ನೊಂದೇನೆಂದರೆ ಇಲ್ಲಿರೋರೆಲ್ಲ ತುಂಬ ಜನ ಕೇರಳಗೆ ಹೋಗಿತ್ತು. ಅಂದರೆ ಕೇರಳದಲ್ಲಿ ಕೆಲಸ ಮಾಡ್ತಿದ್ದಂತೆ. ಇವಾಗ ಅವ್ರ ಊರಿಗೆ ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಅವ್ರ ಊರಲ್ಲಿ ಇವಾಗ ಎಲೆಕ್ಷನ್ ಇದೆ ಅಂತೆ. ಆ ಎಲೆಕ್ಷನ್ಗೆ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಗೋವಾಟಿ ರೀಚ್ ಆದ್ರೆ ಸಾಕು. ನನ್ನ ಪ್ರಕಾರ ಇದು ನೀವು ಬುಕ್ ಮಾಡ್ಕೊಂಬರೋದು ಬೆಸ್ಟ್ ಅನಿಸುತ್ತೆ. ಸುಮ್ಮನೆ ಅದರಲ್ಲಿ ಒದ್ದಾಡೋಕ್ಕಿಂತ ಇದು ಸಿಗೋದು ಒಂದು ತಿಂಗಳಿಗಿಂತ ಮುಂಚೆ, ಇಲ್ಲ 15 ದಿನ ಮುಂಚೆ ಸಿಗೋದು. ನೋಡೋಣ. ಈ ಕಡೆ ಎಲ್ಲ ನೋಡಿ ವ್ಯವಸಾಯ ಹೆಂಗೆ ಮಾಡ್ತಾರಂತ. ಒಟ್ಟು ಏನು ಬಿತ್ತನೆ ಮಾಡ್ತಾರಂತ ಗೊತ್ತಿಲ್ಲ ನನಗೆ. ಮನೆಗಳು ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿರುತ್ತೆ. ಹೋಗ್ತಾ ಒಳ್ಳೆ ವ್ಯೂ ಸಿಗುತ್ತೆ. ಕಳಂಗ್ರೆ ನೆಸ್ಟ್ ಹಾಕಿದ್ದಾರೆ.
ಬೆಳಗ್ಗಿಂದ ನಾಷ್ಟ ತಿಂದಿಲ್ಲ, ಇದು ನಾಷ್ಟ ಅಂತೆ. ನನ್ನ ಖರಾಬ್ ಹೆಂಗಿದೆಯಾ ಅಂದರೆ ಇದು 30 ರೂಪಾಯಿ, ನನ್ನ ಹತ್ರ 29 ರೂಪಾಯಿ ಇದೆ. ಅವ್ರ ಹತ್ರ 21 ರೂಪಾಯಿ ಕಮ್ಮಿ ಮಾಡಿಸಿದ್ದೀನಿ ಕೇಳ್ಬಿಟ್ಟು. ನಾಸ್ತಾ 30 ರೂಪಾಯಿ ಅಂತೆ, 1 ರೂಪಾಯಿ ಕಮ್ಮಿ ಮಾಡಿಕೊಟ್ಟಿದ್ದಾರೆ. ಹಾಂ ಜಲ್ದಿ ಜಲ್ದಿ ಜಲ್ದಿ. पैसा दिया दिया हाँ डाल दिया. हाँ जल्दी जल्दी. हाँ ಥ್ಯಾಂಕ್ ಯು. ನಾನು ಪೂರಿ ಆಮೇಲೆ ಆಲೂಗಡ್ಡೆ ಪಲ್ಯ. ನಮ್ಮನೆ ಊಟಕ್ಕೂ ಈ ಊಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮೊನ್ನೆ ಏರಿದಾಗ ಈ ಜಾಗ ಎಲ್ಲ ಫುಲ್ ಆಗಿತ್ತು. ಇನ್ನೊಂದು 40 ನಿಮಿಷ ನಾನು ಗೋವಾಟಿಗೆ ರೀಚ್ ಆಗ್ತೀನಿ. ನಾನಿದ್ದು ಈ ಬೋಗಿಯಲ್ಲಿ ಎಂಡಲ್ಲಿದ್ದೆ. ಆ ಎಂಡ್ ತೋರಿಸ್ತಿದ್ದೀನಿ. ಇವಾಗ ನೋಡಿ ಫುಲ್ ಖಾಲಿ. ಇಲ್ಲೆಲ್ಲ 5-6 ಜನ ಕೂತ್ಕೊಂಡಿದ್ರು, ಇಲ್ಲೂ ಕೂತ್ಕೊಂಡಿದ್ರು, ಇಲ್ಲೆಲ್ಲ ಫುಲ್ ಬ್ಯಾಗ್ ಹಾಕಿದ್ರು. ನಮ್ದಿದ್ದ ಜಾಗ ಇಲ್ಲಿ ನೋಡಿ, ಈ ಥರ ಜಾಗದಲ್ಲಿ ಕೂತ್ಕೊಂಡಿದ್ದು. ಜಾಗ ಅಂತ ನಾನು ತೋರಿಸ್ತಾ ಇಲ್ಲ, ಆ ದಿನ ಇತ್ತು. ಇನ್ನೊಂದು ಇಲ್ಲೇ ಸಿಗರೇಟ್ ಕುಡಿತಾರೆ, ಇಲ್ಲೇ ಪಾಂಪರ್ ಹಾಕ್ತಾರೆ, ಇಲ್ಲೇ ಗುಟ್ಟ ಹಾಕ್ತಾರೆ. ಇನ್ನೊಂದು ಈ ಬೋಗಿಯಲ್ಲಿ ಅವರೇ ಸಿಗರೇಟ್ ತಂದು ಕೊಡ್ತಾರೆ, ಮಾರ್ತಾರೆ. तो पलटी मार. ಮಾತ್ರ ಬಂದು ಸ್ಟೆಂಟ್ ಮಾಡ್ತಿದ್ದಾರೆ. ಐ ಮೀನ್ ಇದನ್ನ ಸ್ಟೆಂಟ್ ಅಂದ್ರೆ ನಾನು ಕರೀತೀನಿ. मेरा यूट्यूब चैनल है. हाय बोल दो. हाय फ्रेंड्स बोल दो. मेरे फ्रेंड्स लोग को क्या भी बोल दो. क्या भी बोल दो. हाँ गोवाटी सिटी. ನಾವು ಗೋವಾಟಿಗೆ ಬಂದು ತಲುಪಿದ್ದೀವಿ. ಇನ್ನೇನು ಇಲ್ಲದಷ್ಟೇ ಬಾಕಿ. ಗೋವಾಟಿ ಸ್ಟೇಷನ್ ಬಂದಿದೆ. ಇದೇ ಗೋವಾಟಿ ಸ್ಟೇಷನ್ನು. ಇವಾಗ ಇಲ್ಲಿಂದ ಸೇಫಾಗಿ ಹೊರಗಡೆ ಹೋಗಿ ಸಿಗ್ತೀನಿ. ಅಕಸ್ಮಾತ್ ಫೋನ್ ಕಿತ್ಕೊಳ್ಳೋದ್ರ ಭಯ. ಹೊಸ ಜಾಗ. ಕೊನೆಗೂ ಸ್ಟೇಷನ್ ಬಂದಿದ್ದೀವಿ. ಇದು ಗೋವಾಟಿ ಸ್ಟೇಷನ್ನು. ಇಲ್ಲೆಲ್ಲ ನೋಡಿ ಬಂದೀವಿ ಯಾವ್ಯಾವ ಪ್ಲೇಸ್ ನೋಡ್ಬೋದಂತ. ಈ ಸ್ಟೇಟಲ್ಲಿ, ಅಸ್ಸಾಂ ಸ್ಟೇಟಲ್ಲಿ ಆ ಫೋಟೋ ಎಲ್ಲ ಹಾಕಿದ್ದಾರೆ. ಅಷ್ಟು ಟೂರಿಸ್ಟ್ ಪ್ಲೇಸು. ಇವಾಗ ಸದ್ಯಕ್ಕೆ ಸ್ಟೇಡಿಯಂ ಹತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ರೂಮ್ ಹುಡುಕಬೇಕು. ನಾನು ಅಂದ್ಕೊಂಡಿದ್ದೆ ಒಂದು ರೀಲ್ಸ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ನೋಡಿ ಯಾರಾದರೂ ಕನ್ನಡಿಗರಿದ್ದರೆ ಮೆಸೇಜ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಆ ವಿಡಿಯೋ ಎಲ್ಲಿ ರೀಚ್ ಆಗಿಲ್ಲ ಅಂದ್ಕೊತೀನಿ. ಅದು ರೀಚ್ ಆಗಿದ್ರೆ ಆಟೋಮೆಟಿಕಾಗಿ ಮೆಸೇಜ್ ಬರೋದು. ಲಾಸ್ಟ್ ಟೈಮೆಲ್ಲ ಎಲ್ಲ ಸ್ಟೇಟಲ್ಲಿ ಹಂಗೆ ಇರೋದು. ಯಾವುದೇ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಆಗ್ತಿದ್ದೆ ನಾನು ಈ ಥರ ಬೇರೆ ಸ್ಟೇಟಿಗೆ ಬರ್ತಾ ಇದ್ದೀನಿ ಅಂತ. ಅವಾಗ ಆನ್ ದ ಸ್ಪಾಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾರನ್ನು ಕನ್ನಡದವ್ರು ಇದ್ದರೆ ನೋಡಿದರೆ ಆ ವಿಡಿಯೋನ ಮೆಸೇಜ್ ಹಾಕೋದು ಖಂಡಿತ. ಇವಾಗ ಇಲ್ಲಿಂದ ಹೊರಗಡೆ ಹೋಗಬೇಕು. ಅಷ್ಟು ರೂಮ್ ಹುಡುಕಬೇಕು. ಸ್ಟೇಡಿಯಂ ಹತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ರೆಸ್ಟ್ ಮಾಡಬೇಕು, ಊಟ ಮಾಡಬೇಕು. ಇವಾಗ ರೈಲ್ವೆ ಸ್ಟೇಷನ್ ರ್ಯಾಪಿಡೋ ಮಾಡಿಕೊಂಡು ಸ್ಟೇಡಿಯಂ ಗಾಡಿ ಓಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಟಿಕೆಟ್ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಬಿಡ್ತಾರೆ. ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ. 3 ಮ್ಯಾಚ್ದು ಟೈಮ್ ಟೇಬಲ್ ಹಾಕಿದ್ದಾರೆ. ಇದೊಂದು ಸಿಟಿ ಆಗಿತ್ತು ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲ ಊಟ ಮಾಡಿಲ್ಲ, ರೂಮ್ ಸಿಕ್ಕಿಲ್ಲ. ಅಷ್ಟು ಹೋಗಿ ಸ್ಟೇಡಿಯಂ ಹತ್ರ ನೋಡೋಣ. ಇನ್ ಕೇಸ್ ಸ್ಟೇಡಿಯಂ ಹತ್ರ ಆದರೆ ಅದರ ರೂಮ್ ಸಿಕ್ಕಿಲ್ಲ ಅಂದರೆ ಸ್ಟೇ ಮಾಡೋಣ. ಅದ್ರ ಬಜೆಟ್ಟು 500 ರೂಪಾಯಿ. ಅಂದರೆ ಒಬ್ಬನಿರೋ 500 ರೂಪಾಯಿ ಸಾಕು, ಸುಮ್ಮನೆ ಜಾಸ್ತಿ ಅನ್ನಿಸ್ತಾರೆ. ಅಲ್ಲಿ ಎಲೆಕ್ಷನ್ ಇರ್ಬೋದು ಮೋಸ್ಟ್ಲಿ. ಎಲೆಕ್ಷನ್ ಕ್ಯಾ? ಹಾಂ ಎಲೆಕ್ಷನ್ ಇದೆ ಅಂತ ಗುವಾಹಟಿಯಲ್ಲಿ. वोट डाल दिया? वोट डाल दिया? मैं डाल के आ गया. हाँ ನೋಡಿ ಅವ್ರು ಹಾಕ್ಬಿಡು. एक टाइम हाथ दिखाओ भाई. हाथ दिखाओ. ए हाथ दिखाओ. वोट डाल दिया ना? ಹಾಂ ನೋಡಿ ಅವ್ರು ಇವತ್ತು ಹಾಕ್ಬಿಟ್ಟು ಬಂದಿದ್ದಾರೆ. ಅಂದರೆ ಗುವಾಹಟಿಯಲ್ಲಿ ಎಲೆಕ್ಷನ್ ಇದೆ. ಹೆಂಗಿದೆ ಜಸ್ಟ್ ಇವಾಗ ಬಂದೆ. ಇವಾಗ ಬಸ್ ಬರ್ತಿದೆ ಬೆಂಗಳೂರು ಬಸ್. ಯಾರು ಕಾಣಿಸ್ಬೋದು
ಪ್ಲೇಯರ್ಸು ಕಾಣಿಸ್ಬೋದು ಬೈ, ಯಾರಿದ್ದೀರಾ ಬೈ? ಯಾರು ಕಾಣಿಸ್ಬೋದು ಪ್ಲೇಯರ್ಸು? ಓಯ್ ಬಹುಶಃ ಇದ್ರ ಒಳಗಡೆ ಕೊಹ್ಲಿ ಇರ್ಬೋದಾ? ಯಾರದು? ಓಹೋ ಹೋ राजस्थान प्लेयर्स चल गया अभी नहीं आया ಲಕ್ ಅಂತ ಹೇಳ್ಕೋಬೇಕು. ಕರೆಕ್ಟ್ ಟೈಮಿಗೆ ನಾನು ಸ್ಟೇಡಿಯಂ ಹತ್ರ ಬಂದೆ, ಕರೆಕ್ಟ್ ಟೈಮಿಗೆ ಅಷ್ಟು ಪ್ಲೇಯರ್ಸ್ ಒಳಗಡೆ ಹೋದ್ರು. ನೋಡೋಣ ಇವಾಗ ಒಂದು ರೂಮ್ ಹುಡುಕ್ಬಿಟ್ಟು ನೋಡಿ ವೈಭವ್ ನೋಡೋಣ ನಾನು ಏನು ಮಾಡ್ತಾರ ವೈಭವ್. ಎಷ್ಟು ಪೀಸಾಗಿ ಕೂತ್ಕೊಂಡಿದ್ದಾರೆ ನೋಡಿ. ನೋಡಿ ಕರೆಕ್ಟ್ ಟೈಮ್ಗೆ RCB ಬಸ್ಸು ಬಂತು, ಆಮೇಲೆ ರಾಜಸ್ಥಾನ್ ಪ್ಲೇಯರ್ಸು ಬಂದರು. ಅವ್ರಿಬ್ಬರು ನೋಡಿದೆ. ಇವಾಗ ಇಲ್ಲಿಂದ ನೋಡಿ ನಾಳೆ ಹೆಂಗೆ ಹೋಗ್ಬೇಕಂತ ಇದನ್ನ ನೋಡ್ಕೊಂಡು ಹೋದ್ರೆ ಆರಾಮಾಗಿ ಬುಕ್ ಮಾಡೋದಕ್ಕೆ ಈಸಿ ಮೆಥಡ್ ಆಗುತ್ತೆ. ಇವಾಗ ಇಲ್ಲಿಂದ ಒಂದು ರೂಮ್ ಹುಡುಕ್ಬಿಟ್ಟು ಸ್ಟೇ ಮಾಡಬೇಕು. ನೋಡಿ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದೆ ಎಷ್ಟು ದೂರ ಅಂದರೆ ಯಾರು ಬರಲಿದ್ದಿಲ್ಲ ಅಂತ. ಇಲ್ಲಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ. ನಾನೇ ಬುದ್ಧಿವಂತ ಅಂದರೆ ನನಗಿಂತ ಡಯಟ್ ಫ್ಯಾನ್ ಬಂದಿದ್ದಾರೆ, ಕಾರಲ್ಲಿ ಬಂದಿದ್ದಾರೆ. ಅಣ್ಣ ಎಲ್ಲಿಂದ ಬಂದಿರೋದು? ಮುನ್ಬಾಗ್ಲಿಂದ ಮ್ಯಾಚ್ ನೋಡಕ್ಕೆ ಬಂದಿದ್ದಾರೆ. ಬ್ರೋ ನಿಮ್ಮ ಹೆಸರು? ನಿಮ್ಮ ಹೆಸರು? ನೀವು ಕಾರಲ್ಲಿ ಬಂದ್ರಲ್ಲ, ನನಗೆ ನೋಡಿ ತುಂಬ ಖುಷಿ ಆಯ್ತು. ಇನ್ನು ನಾನು ಬಂದೆ ಒಂದು 2 ವಾರ ಆಯ್ತು ಅಷ್ಟೇ. ನಾನು ಟ್ರೈನಲ್ಲಿ ಬಂದಿದ್ದು 3 ದಿನದಿಂದ. ಖುಷಿ ಆಯ್ತಣ್ಣ, ಫುಲ್ ಎಕ್ಸೈಟ್ ಅಲ್ಲ ಇದು. ಏನು ಅಷ್ಟು ದೂರ? ಏನಕ್ಕೆ ಅಷ್ಟು ದೂರ ಇದೆ? ಅಬ್ಬಾ ಅಬ್ಬಾ ಹಾಂ, ಇವಾಗ ಇಲ್ಲಿ ಸಿಗ್ತಾ? ಹಾಂ ಸೂಪರ್. ಬಿಟ್ಟಿದ ತಕ್ಷಣ ಟ್ರಾವೆಲಿಂಗ್. ಇದು ಕಾಮಿಕ್ಯ ಟೆಂಪಲ್ದು ಎಂಟ್ರೆನ್ಸ್ ಇದು. ನೋಡೋಣ ಇವಾಗ ಇಲ್ಲಿ ರೂಮ್ ಹುಡುಕ್ತಾ ಇದೀವಿ. ನಿಮ್ದಣ್ಣ ಇವತ್ತೇ ಹೋಗೋ ಪ್ಲಾನ್ ನಂಗಿದಣ್ಣ ದೇವಸ್ಥಾನಕ್ಕೆ? ನಾಳೆ ನಾನು ಇದೆಯಾ? ಸ್ಟೇಡಿಯಂ ಮತ್ತು ಇವು ಸಿಕ್ಕಿದ್ದು ಕರ್ನಾಟಕದಿಂದ ಬಂದಿರೋದು ಈ ಗಾಡಿ 3 ದಿನದಲ್ಲಿ. ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ಈ ದಿನ ಸಿಕ್ಕಿದ್ದಾರೆ, ಇವಾಗ ಅವ್ರ ಜೊತೆ ಹೋಗ್ತಾಯಿದ್ದೀನಿ. ಅವ್ರ ಜೊತೆನೇ ಇದ್ದು ನಾಳೆ ಮ್ಯಾಚ್ಗೆ ಹೋಗ್ತೀನಿ. ನೋಡೋಣ ಹೇಗಿರುತ್ತೆ ಅವ್ರ ಜೊತೆ ಜರ್ನಿ. ಹಿಂಗೋದ್ರೆ ಟೆಂಪಲ್ಗೆ ಹೋಗ್ತೀವಿ. ಇವಾಗ ರೂಮ್ನ ಹುಡುಕ್ತಾ ಇದ್ದೀವಿ. ಕೊನೆಗೂ ಅವಾಗ ಬಂದು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಈ ಅಣ್ಣವ್ರ ಜೊತೆ ಹೋಗ್ತಾ ಇದ್ದೀನಿ, ಯಾಕಂದರೆ ಇವ್ರ ರೂಮಲ್ಲಿ ಉಳ್ಕೊಂಡಿದ್ದೀನಿ. ನಾಳೆ ಅಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಯಾಕಂದರೆ ನಾವು ಬೇಡ್ಕೊತಾರೆ ದೇವ್ರ ಹತ್ರ ಒಂದೇ, ನಾಳೆ ಮಳೆ ಬರಬಾರ್ದು ಅಂತ. ಅಣ್ಣ ಏನು ಹೇಳ್ತೀರಾ? ನನಗಿಂತ ಜಾಸ್ತಿ ಇವ್ರಿಗೆ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಕಾರಲ್ಲಿ ಬಂದಿದ್ದೇನೆ 3000 ಕಿಲೋಮೀಟರ್, ಗೆಲ್ಲೇಬೇಕು ನಾಳೆ. ದೇವರಾದೊಂದು ಮಳೆ ಒಂದು ಬೀಳ್ದಿರ ಅದೊಂದು ಹೆಲ್ಪ್ ಮಾಡಿದ್ರೆ ಸಾಕು ನಮ್ಗೆ. ಯಾಕಂದ್ರೆ ಇಲ್ಲಿ ಹೇಳಕ್ಕಾಗಲ್ಲ, ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತದೆ. ಏನೋ ಒಂದೇ ತರ ಇದ್ರೆ ನಾವೇನೋ ಡಿಸೈಡ್ ಮಾಡ್ಬೋದಾಗಿತ್ತು. ಒಂದು 10 ನಿಮಿಷಕ್ಕೂ ಬಿಸಿಲು ಬರೋದು, ನೆರಳು ಬರೋದು ಮಾಡುತ್ತೆ. ಅದಕ್ಕೆ ನಾಳೆ ಏನೇ ಕಾರಣಕ್ಕೂ ಮಳೆ ಮಾತ್ರ ಬರಬಾರ್ದು. ಗೋವಾಟಿ ಜರ್ನಿ ಹೀಗಿತ್ತು. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾರು ಹೊಸಬ್ರು ನೋಡ್ತಾ ಇದ್ದಾರೆ. ಏನಾರ ನನ್ನ ಮಾತಲ್ಲಿ ನಾನು ಚೇಂಜಸ್ ಬೇಕಾದ್ರೆ ಕಮೆಂಟ್ ಹಾಕಿ. ಆದಷ್ಟು ನಾನು ಡೇ ಬೈ ಡೇ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ, ಇನ್ನು ಪ್ರಾಪರಾಗಿ ಮಾತಾಡೋಕ್ಕೆ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಮ್ಯಾಚ್ ಬಗ್ಗೆ ಆಗಿರುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಇವತ್ತು ಮ್ಯಾಚ್ ಇರೋದು 6:15ಗೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವು ಸ್ಟೇಡಿಯಂ ಹತ್ರ ಹೋಗಬೇಕಾಗಿತ್ತು. ನೋಡಿ ಲೈಟಾಗಿ ಮಳೆ ಬರ್ತಾ ಇದೆ. ಈ ಮಳೆ ಬರೋದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ. ನಾಳೆ ಬಂದರೆ ಬರ್ಬೋದಂತ. ಆಲ್ರೆಡಿ ಬರ್ತಾ ಇದೆ. ಆದಷ್ಟು ಬೇಗ ನಿಂತು ಹೋಗಲಿ ಮಳೆ, ಮ್ಯಾಚ್ ನಡೀಲಿ. ನೆಕ್ಸ್ಟ್ ವೀಡಿಯೋ ಮ್ಯಾಚ್ ಇರುತ್ತೆ. ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.